ಇಲ್ಲಿ ಆಕ್ಸಿಜನ್ ಭಾಳ ಕಡಿಮೆ ಐತಿ. ಮುಷ್ಟಿಗೆ ಹೊಡಿದಿ ಗಾಳಿ ಏನು ಉಸಿರು ಕಡ್ದಂಗೆ ಆಗೈತೆ ಅಪ್ಪ. ಬದ್ರಿಕಾಯಿ ಸ್ಟ್ಯಾಕ್ ಸೈತಿ ಎಷ್ಟು ಇದು ಹೆಸರುವಾಸಿ ಆಗೈತೆ ಅಂದ್ರೆ ಇಲ್ಲಿ ಈ ಗುಫಾ ಸ್ಥಾನ ಒಳಗ ತಾಯಿ ಸತಿದ ಮೊಣಕಾಯಿ ಬಿದ್ದಿರುತ್ತಂತ. ಇದ 51 ಶಕ್ತಿ ಪೀಠ ಒಳಗೆ ಇದು ಒಂದು ಶಕ್ತಿ ಪೀಠ ಆಗಿರುತ್ತೆ. 26ನೇ ಶಕ್ತಿ ಸಂದೀಪನಿ ಋಷಿ ಆಶ್ರಮ ನೋಡ್ರಿ ಇದು. ಮಂಗಲ್ ಗ್ರಹದ ಜನ್ಮ ಸ್ಥಾನ ಐತಲ್ರಿ, ಇಲ್ಲೇ ಬಂದಿವಿ. ಸತ್ಯ ಹರಿಶ್ಚಂದ್ರ ಇಲ್ಲಿ ತಪಸ್ ಮಾಡಿದ್ದಂತ್ರಿ. ಒಂದು ಅಲೆಮಾರಿ ಹೊಸ ವಿಡಿಯೋ ಸ್ವಾಗತ ನಿಮ್ಗೆಲ್ಲರಿಗೂ. 1000 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಬಂದು ಈಗ ಉಜ್ಜಯಿನಿ ಒಳಗೆ ಅದೇನ್ರಿ 39 ದಿನ ಇವತ್ತು. ಈಗ ಕಾಲಭೈರವ ದರ್ಶನ ಗಂಟೆ ಹೊಂಟೀನಿ. ಇಲ್ಲಿಂದ 4.5 ಕಿಲೋಮೀಟರ್ ಐತ್ರಿ. ಹೋಗಿ ದರ್ಶನ ತಗೋಣ ಅಂತ ನಡ್ಕೊಂಡು ಹೊಂಟೀನಿ. ಇಂಪಾರ್ಟೆಂಟ್ ಪ್ಲೇಸಸ್ ಎಲ್ಲ ತಿರುಗಾಡೋಣಂತ ಉಜ್ಜಯಿನಿ ಇರವ. ನನ್ನ ಜೊತೆ ನೀವು ಮಸ್ತ್ ತಿರುಗ್ತೀರಿ ಅಂತ ವಿಡಿಯೋದಾಗ. ಹೋಗೋದಾರ್ಯಾಗ ರೇಣುಮುಕ್ತೇಶ್ವರ ಮಂದಿರ ಅಂತ ಹೇಳಿ ಇಲ್ಲಿ ಬಂದೇವಿ. ಸತ್ಯ ಹರಿಶ್ಚಂದ್ರ ಇಲ್ಲಿ ತಪಸ್ ಮಾಡಿದ್ದಂತ್ರಿ. ಅಂದ್ರ ವಿಶ್ವಾಮಿತ್ರವ್ರ ಕರ್ಜ ಅಂದ್ರ ಸಾಲ ಅವ್ರ ಋಣ ತೀರ್ಸೋ ಸಂಬಂಧ ಇಲ್ಲಿ ತಪಸ್ ಮಾಡಿದ್ರಂತ. ಗೈಸ್ ಇಲ್ಲೇ ಗುಡಿ ಒಳಗೆ ಹಿಂಗೆ ಬರೋದಿನ ನೋಡ್ರಿ. ಫಸ್ಟ್ ಇದು ಗೋಶಾಲ ಕಾಣುತ್ತ ಈ ತರ ಇದು ಅಲ್ಲಿ ಕಾಣೋದು ವೀರಭದ್ರ. ಇಲ್ಲಿ ಮಂದಿರ ಐತಿ. ನಿಮ್ಗೆ 2 ದಿನ ಮುಗ್ತಾವ್ರಿ, 1000 ದಿನ ಮುಗ್ತಾವ್ರಿ ನೋಡ್ರಿ. ಒಂದ್ಸಲ ಬಂದ ಈ ಗುಡಿಗೆ ದರ್ಶನ ಕೊಟ್ಟು ಈ ತರ ಏನೋ ಪೂಜೆ ಮಾಡಿಸ್ತಾರಂತ ಕಟ್ತಾರ. ಅದ್ರ ಜೊತೆ ಇಲ್ಲಿ ಎಲ್ಲಾರು ಹೊಂಟಾರ ನೋಡ್ರಿ. ಅಲ್ಲಿ ಹೋಗಿ ನೀವು ವೀರಭದ್ರನ ಕಿವಿ ಹೇಳಿದ್ರೆ ಒಂದು ಆಸೆ ಪೂರ್ತಿ ಆಗ್ತಾವ ಅಂತ ಹೇಳಿ ನಂಬಿಕೆ. ಕೈ ಮುಗಿರಿಪ ರೇಣುಮುಕ್ತೇಶ್ವರಗ. ರೇಣುಮುಕ್ತೇಶ್ವರ ಮಂದಿರ ದರ್ಶನ ಆಯ್ತು ರೀ. ಹೋದಾರಾಗ ಬದ್ರಿ ಕೇವ್ಸ್ ಕಡೆ ಹೊಂಟಿವಿ, ಬದ್ರಿ ಗುಫಾ. ಅಲ್ಲಿ ಹೋಗಿ ದರ್ಶನ ತಗೊಂಡು ಮತ್ತೆ ಗೈಸ್ ಹಂಗ ಸ್ವಲ್ಪ ಮಳೆ ಒಂದು ಚಲೋ ಆಗ್ಬಿಡತ್ರಿಪ್ಪ ನೋಡ್ರಿ. ಎಂಟ್ರೆನ್ಸ್ ಬರೋದು ನೋಡ್ರಿ. ಅಲ್ಲಿ ಹನುಮಪ್ಪ, ಇಲ್ಲಿ ಶಿವಲಿಂಗ ಇದೆ. ಈಗ ಕಾಲು ಬರೋ ಒಂದು ಗುಡಿ. ಕಾಲು ದರ್ಶನ ಚಂದ ಮಾಡಿಸ್ತಾರೆ. 1 ನಿಮಿಷ ದರ್ಶನ ಮಾಡ್ಕೊಳ್ಳಿ ಚಂದಾಗ. ಕಾಲು ಬೈರವ ಬದ್ರಿಕಾಯಿ ಸ್ಟ್ಯಾಕ್ ಸೈತಿ ಎಷ್ಟು ಇದು ಹೆಸರುವಾಸಿ ಆಗೈತೆ ಅಂದ್ರೆ ಇಲ್ಲಿ ಈ ಗುಫಾಯಿಂದ 4 ಚಾರಧಾಮಿನ ಅಲ್ಲಿ ಹೋಗಾಕ ಮಾರ್ಗ ಇಲ್ಲಿಂದ ಐತಂದ್ರಿ. ನಮ್ಮ ಸನಾತನ ಧರ್ಮ ನೋಡ್ರಿ ಅಂತ ರಹಸ್ಯಗಳು, ಎಂತ ನಿಗೂಢ ರಹಸ್ಯಗಳು ನೋಡ್ರಿ ಅಪ್ಪ. ಇಲ್ಲಿ ಅಂದ್ರೆ ಅಪ್ಪ ಯಾವ ಮುಷ್ಟಿಗೆ ಹೊಡಿದಿ ಹೇಳ್ರಿ. ಗಾಳಿ ಏನು ಉಸಿರು ಕಡ್ದಂಗೆ ಆಗೈತೆ ಅಪ್ಪ. ಇದು ಗುಫಾ ಫುಲ್ ಬೂಲ್ ಬಲ ಇದ್ದಂಗೆ ಐತ್ರಿ. ನಮ್ಮಿ ಗೊಬ್ಬರ ಭಾಳ ಕಷ್ಟ ಐತ್ರಿ. ಕಂಡಂಗೆ ನಿಮ್ಗೆ ಈ ಥರ ಮೂರ್ತಿಗಳು ಕಾಣ್ತದೆ ನೋಡಾಕ. ಚಾರೋಧಾಮ್ ಕಾ ರಸ್ತಾ ಯಹಾ ಸೆ ನೋಡ್ರಿ, ಇಲ್ಲಿಂದ ಹೋಗೋದಂತ ದಾರಿ. ಮಹಾಕಾಲಿದ ಒಂದು ರೂಪ. ಹಂಗೆ ಒಳ ಬಂದ್ರೆ ಎಣ್ಣೆ ಗುಫಾ ಸಿಗಿತ್ರಿ. ಇಲ್ಲಿ ನೀಲಕಂಠೇಶ್ವರ ಮಹಾದೇವ ಗುಫಾ ನೋಡ್ರಿ. ಒಂದು ಗುಫಾ ತೋರಿಸಿದ್ದಾರೆ ನೀವು ನೋಡ್ರಿ. ಎಷ್ಟು ಸಣ್ಣದೈತಿ ನೋಡ್ರಿ. ಎಷ್ಟು ಸಣ್ಣದೈತಿ ನೋಡ್ರಿ ಜಾಗ. ಚೂರು ಗಾಳಿ ಎಲ್ಲ ಜಾಸ್ತಿ ನೋಡ್ರಿ. ಎಷ್ಟು ಸಣ್ಣದೈತಿದೆ. ಈ ಥರ ಇದೆ ಗುಫಾ. ಇಲ್ಲಿ ಆಕ್ಸಿಜನ್ ಭಾಳ ಕಡಿಮೆ ಐತಿ. ಜಾಗ ಅಷ್ಟಾಗಿದೆ ದಮ್ಮ ಆಗ್ತಾರೆ ನೋಡ್ರಿ. ಈ ಥರ ಒಂದು ಐತಿದೆ. ಇಷ್ಟು ಸಣ್ಣದೈತಿ. ಅಪ್ಪ ಒಂದು 3 ತಾಸು ಹಚ್ಚಿದ ಮೈ ಹೊಡಿತಿ. ಆಮೇಲೆ ನೋಡ್ರಿ ಸ್ವಲ್ಪ ಸಣ್ಣ ಆಗಿದೆ ಅಂತೇಳಿ ಗಡಿ ಕಾಲಿಕ್ಕೆ ಗಡಿ ಕಾಲಿಕ್ಕೆ ಮಾತಾ ದರ್ಶನ ಮಾಡ್ಕೊಂಡ್ಬಿಟ್ರಿ. ಈಗ ಮಚ್ಚರನಾಥಿ ಅವ್ರ ಕಡೆ ಬಂದಿವಿ. ಅವ್ರ ಸಮಾಧಿ ಐತಿಲ್ಲ ದರ್ಶನ ಮಾಡ್ಕೊಂಡ್ವಿ. ಈಗ ಇಲ್ಲಿಗೆ ಲಾಸ್ಟ್ ಯಾಕಂದ್ರೆ ಮಳೆ ಭಾಳ ಜೋರ ಆಗುತ್ತೆ. 3 ತಾಸು ಮಳೆನ ಸ್ಟಾಪ್ ಆಗಿಲ್ಲ. ನಿನ್ನೆ 2:30 ಮಧ್ಯಾಹ್ನ 2:30 ರಾತ್ರಿ 7:30 8 ಗಂಟೆ ಕೂಡ ಮಳೆ ಹಚ್ಚಿ ನಿಂತ ಮಂದಿ ನಿನ್ನೆ ಹೋಗಕ್ಕಾಗಿಲ್ಲ ಮಳೆ ಬರೋ ಸಂಬಂಧ. ಇಲ್ಲಿಂದ 400 ಕಿಲೋಮೀಟರ್ 5 ಕಿಲೋಮೀಟರ್ ನಡ್ಕೋತಾನೆ ಹೋಗ್ಬೇಕು ಬಸ್. ನಾವು ಬಂದಿರೋದು ಕೋತ್ವಾಲ್ ಕಾಲ್ ಬರೋ ಒಂದು ದರ್ಬಾರಕ್ರಿ. ಶೇರೆ ಅರ್ಪಣೆ ಮಾಡ್ತಾರೆ. ಅದು ಒಂದು ಮೂರ್ತಿ, ಕಾಲು ಬರೋ ಒಂದು ಮೂರ್ತಿ. ಶೇರೆ ಘಟ 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 ಕುಡಿತಿದಂದ್ರ ಪೈಪ್ ಇಲ್ಲ ಏನಿಲ್ಲ. ಆ ಮೂರ್ತಿ ಶೇರೆ ಕುಡಿತಿದ್ರೆ ಹೆಂಗ್ರಿ? ಒಂದ್ಸಲ ಹೊರಗಿನ ದರ್ಶನ ಮಾಡ್ಕೊಂಡ್ರಿ. ಕಾಲು ಬರೋ ಒಂದು ನೋಡ್ರಿ ಈ ಥರ ಐತಿ. ಸುಕರ್ಮಂದಿನ ಹೋಗೋದಾರಾಗ ಜೈನ ಧರ್ಮದ ಭಾಳ ಪ್ರಾಮುಖ್ಯವಾದ ಭಾಳ ವಿಶೇಷವಾದ ದೇವಸ್ಥಾನ ಸಿಗ್ತ. ಮಣಿಭದ್ರ ದೇವಸ್ಥಾನ ಅಂತೇಳಿ
ಇದು ನಮ್ಮ ಇಂಡಿಯಾ ಒಳಗೆ ಭಾಳ ಕಡಿಮೆ ಅದಾವಂತ, ಅದ್ರೊಳಗೆ ಇದು ಭಾಳ ಪ್ರಸಿದ್ಧವಾದಂತ. ಅದಕ್ಕೆ ನಾನು ದರ್ಶನ ಮಾಡತ್ತಿದ್ದೆ. ಹಂಗೆ ನೀವು ಮಾಡ್ರಿ. ಹೋಗೋದಾರೆ ಐತಲ್ಲ, ಮತ್ತೆ ಒಂದು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ನೋಡೋಣ ಅಂತ ಹೇಳಿ ಬಂದೆ. ಸೋಕಾರ ಮಂದಿ ಹಂಗ ನಮ್ಗೆ ಇಲ್ಲಿ ಕರ್ನಾಟಕದ ನಮ್ಮ ಆಶ್ರಮ ಸಿಕ್ಕಿತ್ತು, ಬಟ್ ನಮ್ಮ ಕನ್ನಡಿಗರು ಯಾರು ಸಿಗ್ಲಿಲ್ಲ. ಜಸ್ಟ್ ಹಂಗ ನೋಡ್ಕೊಂಡು ಬಂದೆ. ಸೋಕಾರ ಮಂದಿ ಈಗ ನಾವು ಬಂದಿದ್ದೆ ಮಂಗಲ್ನಾಥ್, ಅಂದ್ರೆ ಮಂಗಲ್ ಗ್ರಹದ ಜನ್ಮಸ್ಥಾನ ಐತಲ್ರಿ, ಇಲ್ಲೇ ಬಂದಿವಿ. ಇಲ್ಲೇ ಶಿವಲಿಂಗ ಮುಂದೆ ಒಂದು ಕುರಿ ಕಾಣತ್ತೆ ನಿಮ್ಗೆ, ವಾಹನ. ಯಾಕಂದ್ರೆ ಮಂಗಲ ಗ್ರಹದ ವಾಹನ ಕುರಿ, ಹಿಂಗಾಗಿ ಮಂಗಲ ಗ್ರಹ ಸ್ವರೂಪವಾಗಿ ಶಿವಲಿಂಗನ ಸ್ಥಾಪನೆ ಮಾಡಿ ಅಂದ್ರೆ ಮಸ್ತ್ ದರ್ಶನ ಮಾಡಿದೆ. ನೀವು ಮಾಡ್ಕೊಂಡ್ಬಿಡ್ರಿ. ಈಗ ನಾ ಬಂದಿದ್ದೆ, ನನ್ನ ಮನಸ್ಸಿನ ನೋಡಿ ಶ್ರೀಕೃಷ್ಣನ ಬಾಲ ಪನ್ನೊಳಗ ಅಂದ್ರೆ ಸಣ್ಣವಿದ್ದಾಗ ಅವನ ಗುರುಕುಲ ಸಂದೀಪನಿ ಋಷಿ ಆಶ್ರಮ ನೋಡ್ರಿ ಇದು. ಕುಂಡ ನೋಡತ್ತೀರಿ ನೋಡ್ರಿ, ಗೋಮತಿ ಕುಂಡ ಅಂತ ಹೇಳಿದೆ. ಈ ಗೋಮತಿ ನದಿ ಇತ್ತಲ್ರಿ, ಸಂದೀಪನಿ ಋಷಿ ದಿನಾಲು ಅಲ್ಲಿ ಹೋಗಿ ಸ್ನಾನ ಮಾಡಿ ಬಂದು ಶ್ರೀಕೃಷ್ಣಗ, ಬಲರಾಮಗ, ಸುಧಾಮಗ ಇದು ಕೊಡ್ತಿದ್ರಲ್ರಿ ವಿದ್ಯೆನ. ಅದು ಭಾಳ ಲೇಟ್ ಆಗ್ತಿತ್ತು, ಅದಕ್ಕೆ ಗೋಮತಿ ಕಡೆ ಅನುಮತಿ ತಗೊಂಡು ಗೋಮತಿ ಕುಂಡ ಅಂತೇಳಿ ಸ್ಥಾಪನೆ ಮಾಡ್ರಿ. ಅವಾಗಿಂದ ಇನ್ನೂ ಮಟನು ಇದು ಹಿಂಗೆ ಇದೆ ನೋಡ್ರಿ. ಆ ಕಾಲದಿಂದನು ಇಲ್ಲೇ ಸ್ಥಾಪನೆ ಆಗಿದೆ. ಶ್ರೀಕೃಷ್ಣನ ಅನುಮತಿ ಮೇಲೆ ಇದು ಬಂದು ಇಲ್ಲಿ ವಾಸ ಮಾಡಾಯ್ತು. ಇಲ್ಲಿ ಪೂರ್ತಿ ಡೀಟೇಲ್ ಆಗೈತೆ ನೋಡ್ರಿ. ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ತೀವಿ. ಸುಖಾರ್ ಮಂದಿ ನಮ್ಮ ಸನಾತನ ಧರ್ಮದೊಳಗೆ 64 ಕಲಾ ಅಂತ ಬರ್ತಂದ್ರೆ 64 ಕಲೆಗಳು. ಅವನ್ನ ನಮ್ಮ ಶ್ರೀಕೃಷ್ಣ 64 ದಿನದೊಳಗೆ ಕಲ್ತಿದ್ವಲ್ಲ, ಪೂರ್ತಿ ಇತಿಹಾಸ ಇಲ್ಲಿ ಐತಿ. ಪೂರ್ತಿ ಮಾಡೋಕ್ಕಾಗಲ್ಲ. ಸುಮಾರು ಮಂದಿ ಇಲ್ಲೆಲ್ಲ ತೋರ್ಸಾಕಂದ್ರು ರೆಕಾರ್ಡ್ ಮಾಡಕಂದ್ರೆ ಆಗಲ್ಲ, ಬಟ್ ಎಷ್ಟಾಗೈತೆ ಅಷ್ಟು ತೋರ್ಸೀನಿ. ಶ್ರೀಕೃಷ್ಣನ ಬಗ್ಗೆ ಹೆಂಗೆ ಕಲ್ತಾನ ಹೆಂಗಿಲ್ಲ ಚಂದ ಇದೆ, ಎಕ್ಸ್ಪೀರಿಯನ್ಸ್ ಮಾಡ್ರಿ. ಸುಮಾರು ಮಂದಿ ಬಂದು 4 ದಿನ ಆದ್ರೆ ಉಜ್ಜಯಿನಿ ಇನ್ನೂ ವಿಡಿಯೋ ಹಾಕೋಣ ದರ್ಶನ ಇಲ್ಲ. ಇವತ್ತು ಸೋಮವಾರ ನಾವು ಬೆಳಗ್ಗೆ 4:00 ಟೈಮಿಗೆ ಹೊಂಟೀನಿ. ಮಂದಿ ಬೆಳಗ್ಗೆ 5 ಗಂಟೆ ಆದ್ರೆ ನೋಡ್ರಿ ಭಕ್ತರ, ಮಹಾಕಾಲ ಭಕ್ತರು ಅಷ್ಟು ಮಂದಿ ಅದ. ಇನ್ನೂ ಭಾಳ ಲೈನ್ ದಿವ್ಯತೆಯನ್ನು ನನ್ನ ದರ್ಶನ ಆತಂದ್ರೆ ನನ್ನ ಜೊತೆ ನೀವು ದರ್ಶನ ಮಾಡ್ತೀವಿ. ಜಾಸ್ತಿ ಮಾತಾಡೋದ ಮಹಾಕಾಲ ದರ್ಶನ ಅಪ್ಪ ಭಾಳ ಅದ್ಭುತವಾಗತ್ತೆ. ಮಹಾಕಾಲ ಲೋಕದ ಒಂದು ದಿವ್ಯತೆ ಒಂದು ಕ್ಲಿಪ್ ಹಾಕ್ತೀನಿ, ಮಸ್ತ್ ಐತಿ, ನೋಡ್ಕೊಂಬರ್ರಿ. ಈಗ ನಾ ಬಂದಿದ್ದ ಹರಸಿದ್ದಿ ಮಾತಾ ಮಂದಿರ ಅಂತೇಳಿ ಉಜ್ಜಯಿನಿ ಒಳಗಿರೋದ ಸ್ಥಾನ ಒಳಗೆ ತಾಯಿ ಸತಿದ ಮೊಣಕೈ ಬಿದ್ದಿರುತ್ತಂತ. ಇದು 51 ಶಕ್ತಿಪೀಠ ಒಳಗೆ ಇದು ಒಂದು ಶಕ್ತಿಪೀಠ ಆಗಿರುತ್ತೆ, 26ನೇ ಶಕ್ತಿಪೀಠ. ಆಲ್ಮೋಸ್ಟ್ ಎಲ್ಲ ತಿರ್ಗಾಡಿದೆ, ಮುಗಿತು. ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋನ. ಮತ್ತು ಯಾತ್ರೆ ಒಳಗೆ ಮತ್ತೇನೋ ಸಿಕ್ಕರೆ ಯೂಟ್ಯೂಬ್ಗೆ ಅಂತ ಹೇಳಿ ಮಾಡೋಣ ವಿಡಿಯೋ ಸಿಗೋಣ. ಮತ್ತು ಹರ ಹರ ಮಹಾದೇವ್, ಜೈ ಶ್ರೀ ಮಹಾಕಾಲ್.